ಇನ್ನು ಪ್ರಜ್ವಲ್ ರೇವಣ್ಣಗೆ 14 ದಿನ ನ್ಯಾಯಾಂಗ ಬಂಧನ. ಎರಡನೇ ಕೇಸ್ನಲ್ಲಿ ಬಾಡಿ ವಾರೆಂಟ್ ಅನ್ನ ಎಸ್ಐಟಿ ಪಡೆದುಕೊಂಡಿತ್ತು ವಿಚಾರಣೆಗೋಸ್ಕರ. ಇವತ್ತು 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ಸೊ ಅಲ್ಲಿಗೆ ವಿಚಾರಣೆ ಈಗ ಮುಗಿದಿದೆ. ಇನ್ನೂ ಒಂದು ಕೇಸ್ ಇದೆ ಅವರ ಮೇಲೆ. ನಾಳೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಅತ್ತ ಭವಾನಿಗೆ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ನೀಡಿದೆ. ಕೆಆರ್ ನಗರ ಮಹಿಳೆ ಅಪಹರಣ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ. ಬಟ್ ಕಂಡೀಷನ್ ಏನು ಅಂದ್ರೆ ಮೈಸೂರು ಮತ್ತು ಹಾಸನ ಜಿಲ್ಲೆಗೆ ಅವರು ಪ್ರವೇಶವನ್ನ ಮಾಡೋ ಹಾಗಿಲ್ಲ, ನಿರ್ಬಂಧ ಇದೆ ಮೈಸೂರು ಮತ್ತು ಹಾಸನ ಜಿಲ್ಲೆಗೆ. ಸೊ ಹಾಗಾಗಿ ಈಗ ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎರಡನೇ ಕೇಸ್ನಲ್ಲಿ ನ್ಯಾಯಾಂಗ ಬಂಧನ ಆಗಿದೆ. ಮೊದಲನೇ ಕೇಸ್ನಲ್ಲೂ ಕೂಡ ವಿಚಾರಣೆ ಆಗಿದೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಎರಡನೇ ಕೇಸಲ್ಲೂ ಕೂಡ ವಿಚಾರಣೆ ಆಗಿದೆ, ಪೊಲೀಸ್ ಕಸ್ಟಡಿ ಕೆಳಗಿಂದರು. ಸೊ ಪೊಲೀಸ್ ಕಸ್ಟಡಿ ಮುಕ್ತವಾಯಿತು, ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಈಗ ಮೂರನೇ ಕೇಸ್ ಇದೆ, ಅದು ನಾಳೆ ಅರ್ಜಿ ವಿಚಾರಣೆ ಇದೆ. ಆಗ ಏನಾಗುತ್ತೆ, ಮತ್ತೆ ಕಸ್ಟಡಿಗೆ ಕೇಳುವಂಥದ್ದು ಇರುತ್ತೆ. ಕಾರಣ ಮೂರನೇ ಕೇಸಲ್ಲೂ ಕೂಡ ವಿಚಾರಣೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾಳೆನೂ ಕೂಡ ಪೊಲೀಸ್ ಕಸ್ಟಡಿಗೆ ಮತ್ತೆ ವಾಪಸ್ ಬರುವಂತಹ ಸಾಧ್ಯತೆ ಇರುತ್ತೆ, ವಿಚಾರಣೆಗೆ ಕೇಳಿದ್ರೆ. ಇಲ್ಲದೆ ಇದ್ರೆ ಇಲ್ಲ. ಸೊ ಇನ್ನೊಂದು ಕಡೆಗೆ ಅವರ ತಾಯಿ ಭವಾನಿ ರೇವಣ್ಣ ಅವರಿಗೆ ಕೆಆರ್ ನಗರ ಮಹಿಳೆ ಅಪಹರಣ ಕೇಸ್ನಲ್ಲಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ನೀಡಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಈಗ ಸದ್ಯಕ್ಕೆ ಬಂಧಿಸೋ ಹಾಗಿಲ್ಲ. ಸೊ ಅವರು ಮೈಸೂರು ಮತ್ತು ಹಾಸನ ಜಿಲ್ಲೆಗೆ ಪ್ರವೇಶವನ್ನು ಮಾಡೋ ಹಾಗಿಲ್ಲ, ಇದೊಂದು ಷರತ್ತು ಅವರಿಗೆ ಇದೆ. ಸೊ ಹಾಗಾಗಿ ಈಗ ಭವಾನಿ ಅವರಿಗೂ ರಿಲೀಫ್ ಸಿಕ್ಕಿದೆ.